ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಅಮ್ಮನ ಫೋಟೋನ ಗಾಳಿಪಟ ಮಾಡಿದಳ. ಮಾಡ್ತೀನಿರು ನಿನ್ಗೆ. ಅಮ್ಮ, ಅಮ್ಮ, ಅಮ್ಮ. ಕಲ್ಯಾಣಿ, ಏನ್ ಮಾಡ್ತಿದೀಯಾ? ಕಾಣಿಸ್ತಿಲ್ವಾ? ಗಾಳಿಪಟ ಹಾರಿಸ್ತಿದ್ದೀನಿ. ಅಮ್ಮನ ಫೋಟೋ ಯಾಕೆ ಹಾಕ್ದೆ? ಬೇರೆ ಯಾವ್ದು ಪೇಪರ್ ಸಿಗ್ಲಿಲ್ಲ, ಅದಕ್ಕೆ ನಿಮ್ಮ ಅಮ್ಮನ ಫೋಟೋ ಹಾಕಿದ್ದೀನಿ. ಅಮ್ಮ ಏನಾದ್ರೂ ನೋಡ್ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಮ್ಮ, ಅಮ್ಮ, ಅಮ್ಮ. ಏನಾಯ್ತು? ಯಾಕೆ ಕಿರ್ಚ್ತಿದ್ಯಾ? ನಿನ್ ಫೋಟೋನ ಆ ಕೋತಿ ಗಾಳಿಪಟ ಮಾಡಿ ಹಾರಿಸ್ತಾ ಇದ್ದಾಳೆ. ನೋಡು, ಬಾ ಬಾ. ಯಾಕೆ ಕಟ್ ಮಾಡ್ದೆ? ಕಲ್ಯಾಣಿ, ನನ್ನ ಫೋಟೋನ ಗಾಳಿಪಟ ಮಾಡಿ ಹಾರಿಸೋದ್ರ ಹಿಂದೆ ನಿನ್ನ ಉದ್ದೇಶ ಏನಿದೆ? ಆ ಫೋಟೋನ ಹಾಗೆ ನಾನೇ ನಿಮ್ ಫೋಟೋನ ಗಾಳಿಪಟ ಮಾಡಿ ಹಾರಿಸು ಅಂತ ಹೇಳ್ದೆ ಅಜ್ಜಿ. ನೀನಾ? ಇವಳೇನೋ ಹುಚ್ಚಿ. ನೀನ್ ಯಾಕೋ ಹಾಗೆ ಮಾಡ್ದೆ ಶೌರ್ಯ? ಅಜ್ಜಿ ಅಂದ್ರೆ ಈ ಊರಲ್ಲಿರೋರ್ಗೆಲ್ಲ ಗೌರವ ಮರ್ಯಾದೆ ಅಲ್ವಮ್ಮ. ಅಜ್ಜಿ ಹೆಸರಲ್ಲಿ ಮನೆ ಮನೇಲೂ ಗಾಳಿಪಟ ಹಾರಿಸ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಹಬ್ಬದ ದಿನ ಆದ್ರೂ
ಅಜ್ಜಿ ಮಾಡಿರೋ ಸಹಾಯ ಮತ್ತೆ ಒಳ್ಳೆದನ್ನ ಎಲ್ಲರೂ ನೆನೆಸ್ಕೊಂಡಿರ್ಬೇಕು ಅಂತ ಹೀಗೆ ಅವ್ರ ಫೋಟೋನ ಗಾಳಿಪಟದ ಮೇಲೆ ಹಾಕಿ ಹಾರಿಸು ಅಂತ ಹೇಳ್ದೆ ಅಮ್ಮ. ಅಳಿತಿರೋ ಹಾಗಿದೆ ಕಣೋ. ಈ ಅನುಪಮೆಯಿಂದ ಊರವ್ರೆಲ್ಲರ ಕೈಯಲ್ಲೂ ಅನ್ನಿಸ್ಕೊಂಡಿದೀವಿ. ಇವಾಗ ಹೀಗ್ ಮಾಡಿದ್ರೆ ಏನ್ ಅನ್ಕೋತಾರೆ? ಹಾಗಂತ ಅಲ್ಲಮ್ಮ. ಇನ್ನು ಸಾಕು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೀನ್ ಹೇಳ್ದೆ ಅಂತ ಈ ಹುಡುಗಿ ಆದ್ರೂ ಹೇಗ್ ಮಾಡ್ತಾಳೆ? ಅನುಪಮ ಅವಳ ಪರ ವಹಿಸ್ಕೊಂಡು ಬರ್ತಿದ್ದಾಳೆ. ಶೌರ್ಯ, ನಿನ್ನ ಪರ ವಹಿಸ್ಕೊಂಡು ನಾವು ಬರ್ತೀವಿ ಅಂತ ನಿನಗಿಷ್ಟ ಬಂದಾಗ ಮಾಡ್ಬೇಡ ಮಗನೆ. ಕಲ್ಯಾಣಿ ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾಳಮ್ಮ. ಹೀಗೆಲ್ಲ ಮಾಡ್ಲಿಲ್ಲ ಅಂದ್ರೆ ಅವಳಿಗೆ ತಿಂದನ್ನ ಅರ್ಗೋದಿಲ್ಲ ಶೌರ್ಯ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಕೋಳಿ ಕೂಗೋದಿಕ್ ಮುಂಚೆಯಿಂದ ಕಟ್ತಾನೇ ಇದ್ದೀರಾ, ಇನ್ನೂ ಮುಗಿಲಿಲ್ವಾ ಬಾಲಾಜಿ? ಇನ್ನೇನು ಮುಗ್ದೋಗುತ್ತೆ ಯಜಮಾನ್ರೆ. ಏನ್ ಕೆಲಸ ಮಾಡ್ತಿದ್ದೀರೋ ಏನೋ, ಬೇಗ ಬೇಗ ಮುಗಿಸಿ, ಬೇಗ ಕಟ್ಟಿ. ವಿಗ್ರಹ ತರೋನ್ ಎಲ್ಲಿದ್ದಾನೋ ಏನೋ. ಇವತ್ತು ಎಲ್ರಿಗಿಂತ ನಾನೇ ಚೆನ್ನಾಗಿ ಕಾಣ್ಬೇಕು. ಅಂದ್ರೂ ಈ ಮನೇಲಿ ನನ್ಗಿಂತ ಚೆನ್ನಾಗಿ ಇನ್ಯಾರಿದ್ದಾರೆ? ನನಗ ಅದೃಷ್ಟ ಇಲ್ಲ ಬಿಡೆ. ಏನಾಯ್ತೆ? ಕಾಲು ಉಳುಕ್ತು ಕಣ್ರಿ. ಒಳ್ಳೇದಾಯ್ತು. ಮೌನವ್ರತ ಅಂದೆ? ಕಾಲಿಗೆ ಏಟಾಗಿದ್ ನೋಗೆ ಮರ್ತೋಗ್ಬಿಟ್ಟು ಮಾತಾಡ್ಬಿಟ್ಟೇರಿ. ನೀನ್ ಪ್ರತಿ ಸಲ ಮೌನವ್ರತ ಅಂತ ಹೇಳಿ ಮಾತಾಡ್ತಾ ಇದ್ರೆ ದೇವ್ರಿಗೆ ಕೋಪ ಬಂದೆ ಹೀಗ್ ಮಾಡ್ತಿದ್ದಾನೆ ಅನ್ಸುತ್ತೆ. ಹಾಗಂತೀರಾ? ಹಾಗಿದ್ರೆ ನಿಮ್ಮೇಲೆ ಆಣೆರಿ, ಇವತ್ ನಾನ್ ಮಾತೇ ಆಡಲ್ಲ. ಇವಾಗ ನಾನ್ ಸತ್ತೆ. ಯಾರು? ಹಲೋ, ನಾನು ಅಜಯ್. ಆ ಹೆಸರಿನವ್ರಿಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಚಿನ್ನಿ, ಅಮ್ಮ, ಗಣಪತಿ ಹೋಮ ಮಾಡಿಸೋದಕ್ಕೆ ಇನ್ನು ಎಷ್ಟೊತ್ತಾಗತ್ತೆ? 10 ನಿಮಿಷದಲ್ಲೆಲ್ಲ ರೆಡಿ ಆಗತ್ತಮ್ಮ. ಮುಹೂರ್ತ ಮೀರಬಾರ್ದು. ಈಗಲೇ ಫೋನ್ ಮಾಡ್ತೀನಮ್ಮ. ಅಮ್ಮ ಹೇಳಿ. ಅಮ್ಮ, ಅದು ಅವರು ಯಾರನ್ನು ಅತಿಯಾಗಿ ಪ್ರೀತಿಸಬಾರ್ದು. ಪ್ರೀತಿಸಿದ್ಯಾ? ಯಾರ ಜೊತೆಗೆ ಯಾವ ಸಂಬಂಧನೂ ಇರಬಾರ್ದು ಅನ್ಕೊಂಡಿದ್ನೋ ಅವನ್ ಕಳಿಸಿ ದುಡ್ಡನ್ನು ತಗೊಂಡಿದ್ಯಾ? ಮತ್ತೆ ಅವನ ಹೆಸರಾಗ್ಲಿ ಅವನ ನೆನಪುಗಳಾಗ್ಲಿ ಕಾಣಿಸ್ಬಾರ್ದು, ಕೇಳಬಾರ್ದು. ಹಾಗೇನಾದ್ರೂ ಆದ್ರೆ ಅವನಿಗೆ ಬಂದಿರೋ ಗತಿನೇ ನಿನಗೂ ಆಗತ್ತೆ. ನನ್ನ ದೃಷ್ಟಿಲಿ ಅವನು ಬದುಕಿಲ್ಲ. ನಿನ್ನ ಕೂಡ ಅವನ ದಾರಿಗೆ ಸೇರಿಸೋ ಹಾಗೆ ನನ್ನ ಮಾಡಬೇಡ. ಈ ಮನೆಗೆ ಮೊಮ್ಮಗನ ಮೊಮ್ಮಗಳು ಬರಬೇಕು ಅಂತ ವಿನಾಯಕ ಹೋಮ ಮಾಡ್ತಾ ಇದ್ದಾರೆ. ಎಲ್ಲರೂ ಸಂತೋಷವಾಗಿದ್ದಾರೆ ನಮ್ಮಿಬ್ರನ್ ಬಿಟ್ಟು. ಒಂದ್ ವೇಳೆ ನೀನು ಕೂಡ ಅವ್ರ ಥರನೇ ಖುಷಿಯಾಗಿದೆಯಾ ಸ್ಯಾಮ್? ಹೇಗಿರಕ್ಕಾಗತ್ತೆ ಸಿದ್ದು? ಹಲೋ ಹಲೋ ಪುರೋಹಿತ್ರೆ, ಹಲೋ. ಆದ್ರೂ ನೀನ್ ಆ ರೀತಿ ಹೇಗೆ ಅನ್ಕೋತ್ಯಾ? ನೀನಂದ್ರೆ ನನಗೆ ಎಷ್ಟಿಷ್ಟ ಅಂತ ನಿನಗೆ ಗೊತ್ತಲ್ವಾ?
ಕೇಳಿಸ್ತಿದ್ಯಾ? ಹಲೋ ಪುರೋಹಿತ್ರೆ, ಕೇಳಿಸ್ತಿದ್ಯಾ? ನೀವಿನ್ನೂ ಯಾಕೆ ಬಂದಿಲ್ಲ? ಏರ್ಪಾಡೆಲ್ಲ ಮಾಡ್ಕೋಬೇಕಲ್ವಾ? ಇವನೊಬ್ಬ ಅಮ್ಮನ್ ತಿಥಿ ಕಾರ್ಯ ಆದ್ಮೇಲೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಚೆನ್ನಾಗಿ ಬೈಬೇಕು. ಐ ಲವ್ ಯು ಸ್ಯಾಮ್. ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೀನು ಯಾವಾಗ ಹೇಳ್ತೀಯೋ ಅವಾಗ ಓಡೋಗೋಣ. ನಾನು ಅದೇ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಸಿದ್ದು, ಆದ್ರೆ ಅದಾಗ್ತಿಲ್ಲ. ಇವನೇನು ಕಿಟಕಿಲ್ ನಿಂತ್ಕೊಂಡು ಮಾತಾಡ್ತಿದ್ದಾನೆ? ಅಷ್ಟೊಂದು ಅಗತ್ಯ ಇದ್ರೆ ಒಳಗಡೆ ಹೋಗಿ ಮಾತಾಡ್ಬೋದಲ್ವಾ? ಸಮಥಿಂಗ್ ಇಸ್ ರಾಂಗ್. ಜೈಲಲ್ಲಿರೋ ಕೈದಿ ತರ ಕಿಟಕಿಲ್ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಯಾರಿದ್ದಾರೆ ಅಂತ? ಓ, ನಿನ್ ಗರ್ಲ್ ಫ್ರೆಂಡಾ? ಅದೇ ಅವತ್ತು ದೇವಸ್ಥಾನದಲ್ಲಿ ಹೇಳಿದ್ಯಲ್ಲ, ಹೇಗಿದ್ದಾಳೆ ನಿನ್ ಗರ್ಲ್ ಫ್ರೆಂಡ್? ನನ್ಗೂ ಪರಿಚಯ ಮಾಡ್ಕೊಡ್ಬೋದಲ್ವಾ? ನನಗ್ ಗೊತ್ತಿರೋ ಹಾಗೆ ಈ ಮನೆಯಲ್ಲಿ ನಿನಗೆ ಗರ್ಲ್ ಫ್ರೆಂಡ್ ಆಗೋರು ಯಾರು ಇಲ್ವಲ್ಲ? ಏನು ಅಪ್ಪಿತಪ್ಪಿ ಸಂಪದ ಅಲ್ಲ ತಾನೆ? ಚಾನ್ಸು ಇಲ್ಲ ಅಲ್ವಾ? ಆಲ್ರೆಡಿ ಅವಳಿಗೆ ಮದ್ವೆ ಆಗಿದೆ, ಜೊತೆಗೆ ಅವಳು ಪ್ರೆಗ್ನೆಂಟ್ ಬೇರೆ. ಯಾಕೇನು ಮಾತಾಡ್ತಿಲ್ಲ? ಹೇಳು, ಯಾರ್ ನಿನ್ ಗರ್ಲ್ ಫ್ರೆಂಡು ಅಂತ? ನಾನೇ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತೀನಿ. ಏನು ಗರ್ಲ್ ಫ್ರೆಂಡು ಮದ್ವೆ ಅಂತಿದ್ಯಾ? ಏನಿಲ್ಲ ಶೌರ್ಯ. ಏನು ಇಲ್ಲ ಅಂದ್ರೇನು? ಸಿದ್ದುಗೆ ಗರ್ಲ್ ಫ್ರೆಂಡ್ ಇದ್ದಾಳೆ. ಅಯ್ಯೋ ಇಲ್ಲ. ದೇವ್ರೆ, ಕಲ್ಯಾಣಿ ನಮ್ ಬಗ್ಗೆ ಹೇಳ್ದೇ ಇರೋ ಹೋಗಿ ನೋಡ್ಕೋ. ನಿಜನಾ? ನಿಜನಾ ಅಂತ ಕೇಳ್ತಿದ್ದೀರಲ್ಲ, ಇವರಿಬ್ರು ಸೇರ್ಕೊಂಡು 10 days ಬ್ಯಾಕ್. ಹಲೋ ಪುರೋಹಿತ್ರೆ, ಹಲೋ, ನಾನು ಕಲ್ಯಾಣಿ. ಹಲೋ, ಏನ್ ಸಿದ್ದು ಕಲ್ಯಾಣಿ ಹೇಳ್ತಿರೋದು? ಅವಳು ಹುಚ್ಚಿ ಅಂತ ಗೊತ್ತಲ್ವಾ ಶೌರ್ಯ? ಕೆಲ್ಸದವ್ರಿಗೆ ಕೆಲಸ ಹೇಳ್ತಿದ್ರೆ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದ್ದಾಳೆ ಅಷ್ಟೇ, ಅದ್ಬಿಟ್ಟು ಬೇರೆ ಏನಿಲ್ಲ. ಚಿಕ್ಕ ಮಕ್ಕಳಿಗಿಂತ ಹೆಚ್ಚಾಗಿ ಚೇಷ್ಟೆ ಮಾಡ್ತಾಳಲ್ವಾ? ಇವಳು ನಮ್ಮ ಮಕ್ಳಿಗೆ ಹೋಲಿಸ್ತೀಯಲ್ಲ ಬ್ರೋ, ರಾಕ್ಷಸರಿಗೆ ಹೋಲಿಸ್ಬೇಕು. ಸಿದ್ದು, ನನ್ನ ಫೋನ್ ಹ್ಯಾಂಗ್ ಆಗಿದೆ, ಏನು ಅನ್ಕೊಳ್ದೆ ಸ್ವಲ್ಪ ರಿಪೇರಿ ಕೊಟ್ಟು ಬರ್ತೀಯಾ? ಯಾ ಶೋರ್, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಥ್ಯಾಂಕ್ ಯು ಸಿದ್ದು.
ಏನು ಸ್ಪ್ರೇ ಬಾಟ್ಲಾ? ಓ ಸ್ನಾನನಾ ಮಾಡ್ಬೇಕಕ್ಕ. ಮೊಬೈಲ್ ಹ್ಯಾಂಗ್ ಆಗಿದೆ, ರಿಪೇರಿ ಮಾಡಿಸ್ಕೊಂಡ್ ಬರ್ಬೇಕು. ಆಮೇಲೆ ಸ್ನಾನ ಮಾಡಿದ್ರೆ ಬೆಟರ್ ಅಲ್ವಾ? ಸರಿ ಸರಿ, ನಿನ್ ಮೂಕ ಭಾಷೆಯಿಂದ ನನ್ನನ್ನು ಸಾಯಿಸ್ಬೇಡ. ಸ್ನಾನ ಮಾಡ್ಕೊಂಡೆ ಹೋಗ್ತೀನಿ. ಅಂದ್ರೆ ಕಲ್ಯಾಣಿ ಅಜಯ್ ಅವ್ರ ಮಗಳ. ಈ ವಿಷಯ ಹೇಳ್ದೇನೆ ಅನುಪಮ ಅಮ್ಮ ಇಷ್ಟು ದಿವಸ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅಂತಾಯ್ತು. ಅಕ್ಕ, ಸ್ನಾನ ಮಾಡೋಣ ಅಂದ್ರೆ ಸೋಪೇ ಇಲ್ಲ. ಏನ್ ನೋಡ್ತಾ ಇದೀಯಾ? ಕೊಡಿಲಿ. ಕಲ್ಯಾಣಿ ಅಪ್ಪ ಅಮ್ಮನ ಫೋಟೋ ಅನ್ಸುತ್ತೆ. ಆದ್ರೆ ಇದೆಲ್ಲ ನಿನಗೆ ಯಾಕಕ್ಕ? ಬೇರೆಯವ್ರ ಮೊಬೈಲ್ ನೋಡೋದು ತುಂಬಾ ತಪ್ಪು. ಹೋಗಿ ಸೋಪ್ ತಗೊಂಬ ಹೋಗು. ಕಲ್ಯಾಣಿ ಅಜಯ್ ಅವ್ರ ಮಗಳು ಅನ್ನೋ ವಿಷಯ ಅರ್ಜೆಂಟಾಗಿ ಯಾರ ಹತ್ರ ಆದ್ರೂ ನಾನು ಹೇಳಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ. ಕಲ್ಯಾಣಿ ಮಾಧುರಿ ಮಗಳಂತ ದಮಯಂತಿ ಅದಕ್ಕೆ ಹೇಳಬೇಕು. ಅಯ್ಯೋ ದೇವ್ರೆ, ಮತ್ತೆ ಮತ್ತೆ ಇದೇ ಕಾಲಿಗೆ ಯಾಕೆ ಏಟಾಗ್ತಾ ಇದೆ? ದೇವರು ಮಾತಾಡ್ಬೇಡ ಪಲ್ಲವಿ ಅಂತ ವಾರ್ನಿಂಗ್ ಕೊಡ್ತಿರೋ ಹಾಗಿದೆ. ಆದರೆ ಇವಾಗ ನಿಜ ಹೇಗೆ ಹೇಳೋದು? ಮಾತಾಡಬಾರ್ದು, ಆದರೆ ಸನ್ನೆ ಭಾಷೆಯಲ್ಲಿ ಹೇಳ್ಬೋದಲ್ಲ. ಪಲ್ಲವಿ, ನಿನ್ನ ಟ್ಯಾಲೆಂಟ್ ತೋರಿಸೋ ಟೈಮ್ ಬಂದಿದೆ, ತೋರಿಸು. ಏನೇ ಈ ಸನ್ನೆ ಏನು? ಯಾರಾದ್ರೂ ನೋಡಿದ್ರೆ ಅಪಾರ್ಥ ಮಾಡ್ಕೋತಾರೆ. ದೇವ್ರ ದಯೆ ಇದ್ದು ನಾನೇನಾದ್ರೂ ಮಾತಾಡೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ನೋಡು ಪಲ್ಲವಿ, ನೀನು ಮೂಕ್ ಸನ್ನೆಯಿಂದ ಹುಚ್ಚುಚ್ಚು ವೇಷ ಮಾಡ್ಬೇಡ, ಹೇಳ್ತಾ ಇದ್ದೀನಿ. ನನಗ್ ತುಂಬಾ ಕೆಲ್ಸ ಇದೆ, ಹೋಗ್ ಒಳಗಡೆ. ಕಲ್ಯಾಣಿ ಬಗ್ಗೆನ ನೀನ್ ಹೇಳ್ಬೇಕು ಅನ್ಕೊಂಡಿರೋದು? ನೀನು ಮೌನ ವ್ರತ ಮಾಡ್ತಾ ಇದ್ಯಾ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ದೇವ್ರ ನಾಮ ಜಪ ಮಾಡೋದನ್ನ ಬಿಟ್ಟು ಇಲ್ಲಿಗೆ ಬಂದು ಆ ಹುಚ್ಚಿ ಕಲ್ಯಾಣಿ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ಯಾ? ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಬಂದು ನನ್ನ ಕಿವಿನಲ್ಲಿ ಹೇಳು, ಇಲ್ಲ ಅಂದ್ರೆ ಸುಮ್ಮನೆ ಇರು. ಅಯ್ಯೋ, ಕಿವಿಯಲ್ಲಿ ಹೇಳಿದ್ರು ವ್ರತಭಂಗ ಮಾಡ್ದಂಗೆನೆ. ಅದಕ್ಕೆ ಈ ಮ್ಯಾಟರ್ ಹೇಗೆ ಹೇಳೋದಪ್ಪ ದೇವ್ರೇ? ಬಿಡು ನನ್ನ. ಏನು ಈಗ ನನ್ನ ಹತ್ರನೂ ಸನ್ನೆ ಮಾಡಿಸ್ತೀಯಾ? ಅಯ್ಯೋ, ನಾನು ಇಷ್ಟೆಲ್ಲ ಸನ್ನೆ ಮಾಡಿ ತೋರಿಸಿದ್ರು ನಿಮ್ಮ ಮಂದು ಬುದ್ಧಿಗೆ ಅರ್ಥನೇ ಆಗ್ತಿಲ್ವೇ? ಅದಕ್ಕೆ ಏನೋ ಒಂದು ಮಾಡ್ತೀನಿ. ಅಯ್ಯೋ,
ನಾನು ಬಂದು ಇವಾಗ 10 ನಿಮಿಷ ಆಯಿತು. ಆದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಹೇಳ್ತಿರೋದು ನಿಮಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಬರೋದು ತೋರಿಸ್ತಿದ್ದೀನಿ. ಕಲ್ಯಾಣಿ ಯಾರು ಅಂದರೆ ಚಿನ್ನಿ, ಮುಹೂರ್ತ ಮೀರಬಾರ್ದು.